ಸ್ನೇಹಿತರೆ ನೋಡಿ, ಪಾಪ ದಾವಣಗೆರೆ ಹುಡುಗ 26 ವರ್ಷ ವಯಸ್ಸು, ಅವ್ನು ಬಾಡಿ ಬಿಲ್ಡರಾಗಿ ಇಂಟರ್ನ್ಯಾಷನಲ್ ಬಿಲ್ಡರ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ ಪಾಪ. ಆದರೂ ಭಗವಂತ ಅವನ ಆಸೆಗೆ ನೀರೇರಿಸ್ಬಿಟ್ಟು ಕಲ್ಲಾಕ್ಬಿಟ್ಟು ಪಾಪ ಅವನ್ನೇ ತಗೊಬಿಟ್ಟ. ಆದರೆ ಏನೂ ಮಾಡೋಕ್ಕಾಗಲ್ಲ. ಮುನ್ನೆಚ್ಚರಿಕೆ ನೀನು ಮಾಡೋರು ಬಾಡಿ ಬಿಲ್ಡರ್ಸ್ಗಳು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಅದಕ್ಕೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನು ಒದಗಿಸ್ಕೊಂಡು ಮಾಡಿ. ದಯವಿಟ್ಟು ನಿಮ್ಮ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇರ್ತಾರೆ, ನಿಮ್ಮ ಹೆಂಡತಿ ಮಕ್ಳು ಇರ್ತಾರೆ, ನಿಮ್ಮ ತಂದೆ ತಾಯಿಗಳಿರ್ತಾರೆ, ಅವ್ರಿಗೂ ಆಸೆಯಿಂದ ಮಗ ಅಚೀವ್ಮೆಂಟ್ ಮಾಡಲಿ ಅಂತ ಬಿಟ್ಟಿರ್ತಾರೆ. ಆದರೂ ಈ ಥರ ನೀವು ಎಷ್ಟೇ ಕೇರ್ ತಗೊಂಡು ಒಂದೊಂದ್ಸರಿ ಹಿಂಗೆ ಆಗ್ಬಿಡುತ್ತೆ. ದಯವಿಟ್ಟು ಇನ್ನು ಮುಂದೆ ಬಾಡಿ ಬಿಲ್ಡರ್ಸ್ಗಳಿಗೆ ದಯವಿಟ್ಟು ಎಚ್ಚರಿಕೆಯಿಂದ ಮಾಡಿ, ಎಲ್ಲ ಸರಿಯಾದ ಸೌಲಭ್ಯಗಳನ್ನ ಒದಗಿಸ್ಕೊಂಡು ಮಾಡಿ. ನಿಮ್ಮ ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪಾಪ ಇಂಟರ್ನ್ಯಾಷನಲ್ ಹೋಗ್ಬೇಕು ಅಂತ ಅಷ್ಟೊಂದು ಮಾಡಿ ಏನು ಮಾಡೋದು, ಹಿಂಗೆ ಆಗೋಗುತ್ತೆ ಒಂದೊಂದ್ಸರಿ. ದೇವರು ಎಲ್ಲದಕ್ಕೂ ಅದೃಷ್ಟ ಬೇಕು ಅಂತಾರಲ್ಲ, ಹಾಗೆ ಪಾಪ ಹುಡುಗ ಏನೇನು ಆಸೆ ಇಟ್ಕೊಂಡಿದ್ದೀನಿ, ಏನೇನು ಕನಸು ಇಟ್ಕೊಂಡಿದ್ದ ಪಾಪ ಹಂಗೆ ಆಗೋಯ್ತು. ಇನ್ನು ಮುಂದೆ ಮಾಡೋರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ದಯವಿಟ್ಟು ನಿಮ್ಮ ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ, ಎಲ್ಲರಿಗೂ ನನ್ನ ಕ್ರೇಜ್ ಇರುತ್ತೆ. ಡ್ಯಾನ್ಸ್ ಮಾಡೋರಿಗೆ ಡ್ಯಾನ್ಸ್ ಕ್ರೇಜು, ಹಾಡು ಹೇಳೋರಿಗೆ ಹಾಡು ಹೇಳೋ ಕ್ರೇಜು, ಆಂಕರ್ಗಳಿಗೆ ಆಂಕರ್ ಕ್ರೇಜು, ವೀಡಿಯೋ ಮಾಡೋರಿಗೆ ವೀಡಿಯೋ ಕ್ರೇಜು. ಅದೇ ಥರ ನಿಮಗೂ ಒಂದು ಕ್ರೇಜ್ ಇರುತ್ತೆ. ನಾನು ಇಂಟರ್ನ್ಯಾಷನಲ್ಲಿ ಬಾಡಿ ಬಿಲ್ಡರ್ ಆಗಬೇಕು ಅಂತ ಪಾಪ. ನೀವು ಅದು ಬಾಡಿನ ಅಷ್ಟೊಂದು ಮೇಂಟೈನ್ ಮಾಡಿ ಅಲ್ಲಿವರೆಗೂ ತರೋವರೆಗೂ ಪಾಪ ಹುಡುಗನ ಬಾಡಿ ಅಷ್ಟು ಟೈಟ್ ಬಾಡಿ, ಅಷ್ಟೊಂದು ಥರ ಬಾಡಿ ಮಾಡ್ಕೊಂಡು ಬರಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ, ತುಂಬ ವರ್ಷಗಳು ತಗೊಳುತ್ತೆ. ಅಷ್ಟು ವರ್ಷ ಶ್ರಮಪಟ್ಟು ಏನು ಪ್ರಯೋಜನ, ಏನು ಫಲ ಸಿಕ್ತು? ಇದು ಹಿಂಗಾಗುತ್ತೆ. ಆದಷ್ಟು ಬೇಗ ನೀವು ನೀವು ಸೌಲಭ್ಯಗಳನ್ನ ಒದಗಿಸ್ಕೊಂಡು ಅದಕ್ಕೆ ಏನೇನು ಪಿಕಾಕ್ಸ್ ಅಂತ ತಗೊಂಡು ಮಾಡಿ. ಮುನ್ನೆಚ್ಚರಿಕೆಯಿಂದ ಬಾಡಿ ಬಿಲ್ಡರ್ಸ್ಗಳಿಗೆ ಹೇಳ್ತಿರೋದು ನಾನು. ಮುಂದೆ ಮಾಡೋರು ಕೇರ್ಫುಲ್ಲಾಗಿ ಮಾಡಿ. ದಯವಿಟ್ಟು ಏನು ನಿಮ್ಮ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಕನಸಿರುತ್ತೆ ಎಲ್ರಿಗೂ ನಂದು. ಆದರೂ ಮುನ್ನೆಚ್ಚರಿಕೆಯಿಂದ ಮಾಡಿ. ದಯವಿಟ್ಟು ಮುನ್ನೆಚ್ಚರಿಕೆಯಿಂದ ನಿಮ್ಮ ಬಾಡಿನ ಮೇಂಟೈನ್ ಮಾಡಿ. ದಯವಿಟ್ಟು ಈ ಥರ ಅವಕಾಶ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಾನು ವೀಡಿಯೋದಲ್ಲಿ ತಪ್ಪಿದರೆ ಕ್ಷಮ ಇರಲಿ. ಇನ್ನು ಮುಂದೆ ಮಾಡೋ ಬಾಡಿ ಬಿಲ್ಡರ್ಸ್ಗಳು ದೇವರು ಒಳ್ಳೇದು ಮಾಡಲಿ. ಮುನ್ನೆಚ್ಚರಿಕೆಯಿಂದ ಅದಕ್ಕೆ ಏನೇನು ಸೌಲಭ್ಯಗಳು ಬೇಕು ಒದಗಿಸ್ಕೊಂಡು ನೀಟಾಗಿ ಮಾಡಿ ಸ್ನೇಹಿತರೆ. ಓಕೆ ಬಾಯ್.